ಎಲ್ಲೋ ಯುದ್ಧ ಆಗ್ತಿದೆ. ಇವರು ಮುಂದಾಲೋಚನೆ ಮಾಡಿ ಇವತ್ತು ಏನು ಸಿಲಿಂಡರ್ ಸ್ಟಾಕ್ ಮಾಡ್ಬೋದಿತ್ತು. ಕೇಂದ್ರ ಸರ್ಕಾರದ ಇದು ಬೆಳವಳಿ. ಇಲ್ಲಿ ಜನಸಾಮಾನ್ಯರು ವೋಟ್ ಹಾಕಿ ಇವತ್ತು ಕೇಂದ್ರದಲ್ಲಿ ಅಧಿಕಾರ ಕೊಡಿಸಿದ್ದು ಜನಸಾಮಾನ್ಯರು. ಇವಾಗ ನರೇಂದ್ರ ಮೋದಿ ಸರ್ಕಾರ ಟ್ರಂಪ್ ಮಾತು ಕೇಳಿ ಭಾರತ ದೇಶದಲ್ಲಿ ಅಧಿಕಾರ ನಡೆಸೋ ಕೆಲಸ ಮಾಡ್ತಿದೆ. 15 ಲಕ್ಷ ಕೊಡ್ತೀನಿ ಅಂದ್ರು ಅದು ಕೊಟ್ಟಿಲ್ಲ. ಒಲೆ ಮತ್ತೆ 50 ವರ್ಷ ಹಿಂದೆ ಹೋಗಿದೆ ನಮ್ಮ ಭಾರತ. ಇವತ್ತು ನಮ್ಮ ದೇಶನ ಮಾರಾಕೊಳ್ತಿದ್ದಾರೆ. ಆಮೇಲೆ ದೇಶದ ಜನತೆನ ತೊಂದರೆಗೆ ಒಳಗಾಗಿ ಮಾಡಿರೋ ಯಾವ್ದಾರ ಪ್ರಧಾನಿ ಇದ್ರೆ ಅದು ನರೇಂದ್ರ ಮೋದಿ. ಇವಾಗ ನಿರ್ಮಲಾ ಸೀತಾರಾಮನ್ ಕೇಂದ್ರದಲ್ಲಿ ಬಜೆಟ್ ಮಂಡಿಸಿದ್ರು. ಅವಾಗ ಕರ್ನಾಟಕ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಪೇರ್ ಮಾಡೋ ರಾಜ್ಯ. ನಮಗೇನು ಕೊಟ್ಟರು ಅವರು? ನಮಗೆ ಅವರು ದೊಡ್ಡ ಚಮ್ ಕೊಟ್ಬಿಟ್ಟಿದ್ದಾರೆ. ಮಾನ್ಯ ನರೇಂದ್ರ ಮೋದಿ ಅವರು ಆಡಳಿತ ಮಾಡೋದ್ರಲ್ಲಿ ವಿಫಲವಾಗಿದ್ದಾರೆ. ಜನಸಾಮಾನ್ಯರ ನೋವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅವರು ಪ್ರಧಾನಿನೇ ಅಲ್ಲ. ಪ್ರಧಾನಿ ಆಗೋಕ್ಕೆ ಅವ್ರಿಗೆ ಯೋಗ್ಯತೆನೇ ಇಲ್ಲ. ನರೇಂದ್ರ ಮೋದಿ ಅವರು ಇವತ್ತು ಕಾಯ್ತಿದ್ರು. ಏನಕ್ಕಪ್ಪ ಅಂದರೆ ಇವತ್ತು ಬಡವರ ಮೇಲೆ ಹೆಂಗೆ ಹೊಡಿಬೇಕು, ಇವತ್ತು ಹೋಟೆಲ್ಗಳ ಮೇಲೆ ಹೆಂಗೆ ಹೊಡಿಬೇಕು. ಕಮರ್ಷಿಯಲ್ ರೇಟು 110 ರೂಪಾಯಿ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರದ ಇದು ಬೆಳವಳಿ. ಆಮೇಲೆ ಅಡುಗೆ ಅನಿಲ ಏನು ಶ್ರೀಸಾಮಾನ್ಯರು ಮನೆಗೆ ಬಳಸ್ತಾರಲ್ಲ ಅಡುಗೆ ಅನಿಲ 60ರಿಂದ 70 ರೂಪಾಯಿ ಜಾಸ್ತಿ ಆಗಿದೆ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಬಡವರ ಮೇಲೆ ಒಂದು ಬರೆ ಎಳ್ದಿದೆ. ಯಾಕಪ್ಪ ಬರೆ ಅಂದರೆ ಇವತ್ತು ಎಲ್ಲೋ ಯುದ್ಧ ಆಗ್ತಿದೆ. ಇವರು ಮುಂದಾಲೋಚನೆ ಮಾಡಿ ಇವತ್ತು ಏನು ಸಿಲಿಂಡರ್ ಸ್ಟಾಕ್ ಮಾಡ್ಬೋದಿತ್ತು. ಅವ್ರಿಗೆಲ್ಲ ಗೊತ್ತಿತ್ತು, ಮಾಹಿತಿ ಇತ್ತು. ಆದರೂ ಇವತ್ತು ಬಡವರಿಗೆ ಹೊರೆ ಆಗಬೇಕು, ಬಡವರಿಗೆ ತೊಂದರೆ ಆಗಬೇಕು. ಇದು ಕೇಂದ್ರ ಸರ್ಕಾರದ ನಾಲಾಯಕ್ ಧೋರಣೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಪ್ಪ ಅಂದರೆ ಇವತ್ತು ಹೋಟ್ಲು ಹೆಂಗೆ ಇವತ್ತು ನಡೆಸ್ತಾರಂದರೆ ಜನ ಅದಕ್ಕೆ ಬಯಸ್ತಾರೆ. ಯಾಕೆಂದರೆ ಇವತ್ತು ಬೆಂಗಳೂರಿಗೆ ಬರ್ತೀವಿ ನಾವು, ಇವತ್ತು ಹೋಟ್ಲಲ್ಲಿ ಊಟ ಇಲ್ಲ ಅಂದರೆ ನಾವು ಉಪವಾಸ ಇರಬೇಕಾಗತ್ತೆ. ಯಾಕಪ್ಪ ಅಂದರೆ ಇವತ್ತು ಹೋಟ್ಲಲ್ಲಿ ಊಟ ಸಿಕ್ಕಿದ್ರೆ ತಾನೇ. ಇವತ್ತು ಮನೆಯಿಂದ ಇನ್ನು ದೂರದಿಂದ ಹಳ್ಳಿಯಿಂದ ಜನ ಬರ್ತಾರೆ. ಇವತ್ತು ಬೆಂಗಳೂರಿಗೆ ಉದ್ಯೋಗಕ್ಕೋಸ್ಕರ ಬರ್ತಾರೆ, ಇವಾಗ ವಿಧಾನಸೌಧ ಕೆಲಸಕ್ಕೋಸ್ಕರ ಬರ್ತಾರೆ, ಏನೋ ಒಂದು ಆಫೀಸಿಗೋಸ್ಕರ ಬರ್ತಾರೆ. ಇವತ್ತು ನಾಳೆಯಿಂದ ಹೋಟ್ಲಿಲ್ಲ. ನಮಗೆ ಹೋಟ್ಲು ಬಂದ್ ಭಾಗ್ಯ ಕೊಟ್ಟಿರೋ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಧಿಕ್ಕಾರ. ನಿರ್ಲಕ್ಷ್ಯ ಅನ್ನೋದು ಏನು ಸರ್? ಇವತ್ತು ಜನಸಾಮಾನ್ಯರೇ ಎದ್ದು ಮಾತಾಡ್ತಿದ್ದಾರೆ. ತುಂಬ ನಿರ್ಲಕ್ಷ್ಯ ಆಗಿದೆ. ಆದರೂ ಇದು ಹೊಸ ನಿರ್ಲಕ್ಷ್ಯ ಏನಿಲ್ಲ. ಇವಾಗ ಕೇಂದ್ರ ಸರ್ಕಾರಕ್ಕೆ ಉಗಿಸ್ಕೊಂಡು ಸಾಕಾಗ್ಬಿಟ್ಟಿದೆ. ಖುಷಿ ಅವ್ರಿಗೆ. ಜನ ಮೊದಲು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಭಿವೃದ್ಧಿ ಆಗ್ತಿತ್ತು. ಇವಾಗ ದುರಾಡಳಿತ ಆ ಥರ ಆಗಿದೆ. ಮೋದಿ ಅವರು ಇವತ್ತು ಅವರಿಗೆ ಒಂದು ಕುಟುಂಬ ಇದ್ದರೆ ಗೊತ್ತಾಗ್ತಿತ್ತು. ಇವತ್ತು ಗ್ಯಾಸಿನ ಏನು ಅವಶ್ಯಕತೆ ಇದೆ. ಇವತ್ತು ಜನ ಗ್ಯಾಸ್ ಇಲ್ದಲೆ ಹೆಂಗೆ ಬದುಕ್ತಾರೆ ಸರ್? ಎಲ್ಲದು ಟೈಅಪ್ ಆಗಿಬಿಟ್ಟಿದ್ದಾರೆ ಗ್ಯಾಸಿಗೆ. ಇವತ್ತು ಅಡುಗೆ ಅನಿಲ ಇಲ್ಲಾಂದರೆ ಏನೂ ಇಲ್ಲ. ಇವಾಗ 1000 ಕೋಟಿ ದುಡ್ಡಿದ್ರು ಊಟ ಮಾಡಲೇಬೇಕಲ್ವ ಅವನು? ಹೋಟ್ಲಿಗೆ ಹೋಗ್ಲೇಬೇಕಲ್ವ? ಇಲ್ಲೇ ನಮ್ಮ ಸ್ವಂತ ಮನೆ ಐತಾ? ಇವತ್ತು ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ಇವತ್ತು ಅಡುಗೆ ಅನಿಲದಿಂದ ತುಂಬ ಹೆವಿ ಪ್ರಾಬ್ಲಮ್ ಆಗಿದೆ. ನಾಳೆ ನಮ್ಮ ಬೆಂಗಳೂರಲ್ಲಿರೋ ಹೋಟ್ಲೆಲ್ಲ ಬಂದಾಗೋ ಕಾರಣ ಇದೆ. ಇವಾಗ ಅಂಧಭಕ್ತಿ ಇರೋದ್ರಲ್ಲ ಸರ್ ಅವ್ರಿಗೆ ಇನ್ನೂ ಅನುಭವ ಆಗಬೇಕು. ಇನ್ನೂ ಯಾಕೆ ಅನುಭವ ಆಗಬೇಕು ಅಂದರೆ ಎಲ್ಲ ಗೊತ್ತಿತ್ತು ಕೇಂದ್ರ ಸರ್ಕಾರಕ್ಕೆ. ಯುದ್ಧ ನಡೀತಿದೆ, ಬೇರೆ ದೇಶದಿಂದ ನಮಗೆ ಅನಿಲ ಬರೋದು ನಮಗೆ ವ್ಯವಸ್ಥೆ ಮೊದಲಿಂದನೂ ಇದೆ. ಆ ವ್ಯವಸ್ಥೆಯಿಂದ ನಾವು ಸ್ಟಾಕ್ ಮಾಡ್ಕೊಳ್ಬೇಕಿತ್ತು. ಎಷ್ಟು ಬೇಕಿತ್ತು ನಮಗೆ ಎಕ್ಸ್ಪೆನ್ಸಿವ್ ಆಗಿ 1 ತಿಂಗಳು ಬೇಕಾಗಿರುವ ಅಡುಗೆ ಅನಿಲ ಮತ್ತು ಎಲ್ಲ ಸ್ಟಾಕ್ ಮಾಡಬೇಕಿತ್ತು. ಪೆಟ್ರೋಲ್ ರೇಟು 15ರಿಂದ 20 ರೂಪಾಯಿ, 150 ರೂಪಾಯಿ ದಾಟ ವ್ಯವಸ್ಥೆ ಇದೆ. ಯಾಕೆಂದರೆ ಇದು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಮಲತಾಯಿ ಧೋರಣೆ ಇದು ಜನರ ಮೇಲೆ. ಸರ್, ಅಮೇರಿಕಾ ತತ್ತರಿಸಿ ಹೋಗಿದೆ. ಇವಾಗ ಬೇಕಿಲ್ಲದ ಯುದ್ಧ ಮಾಡೋಕ್ಕೆ ಹೋಗಿ ಅಮೇರಿಕಾನೇ ತರಿಸೋಗಿದೆ. ಟ್ರಂಪ್ ಮಾತು ಕೇಳಿ ಮೋದಿ ಆಡಳಿತ ನಡೆಸಂಗಾಗಿದೆ. ಇಲ್ಲಿ ಜನಸಾಮಾನ್ಯರು ವೋಟ್ ಹಾಕಿ ಇವತ್ತು ಕೇಂದ್ರದಲ್ಲಿ ಅಧಿಕಾರ ಕೊಡಿಸಿದ್ದು ಜನಸಾಮಾನ್ಯರು. ಇವಾಗ ನರೇಂದ್ರ ಮೋದಿ ಸರ್ಕಾರ ಟ್ರಂಪ್ ಮಾತು ಕೇಳಿ ಈ ಭಾರತ ದೇಶದಲ್ಲಿ ಅಧಿಕಾರ ನಡೆಸೋ ಕೆಲಸ ಮಾಡ್ತಿದೆ. ಯಾಕಂದರೆ ಎಲ್ಲ ಗೋಚರಿಸ್ತಿದೆ, ಎಲ್ಲ ಓಪನ್ ಆಗಿ ಕಾಣ್ತಿದೆ. ಯಾಕಂದರೆ ಆಡಳಿತ ವೈಫಲ್ಯ, ಇದು ಜನ ವಿರೋಧಿ ಧೋರಣೆ, ಆಮೇಲೆ ರೈತ ವಿರೋಧಿ ಧೋರಣೆ. ಯಾವುದೂ ಕೆಲಸ ಇಲ್ಲ. 15 ಲಕ್ಷ ಕೊಡ್ತೀನಿ ಅಂದರು ಅದು ಕೊಟ್ಟಿಲ್ಲ. ಇವಾಗ ಉದ್ಯೋಗ 7 ಕೋಟಿ ಕೊಡ್ತಿದ್ರು ಅದು ಕೊಟ್ಟಿಲ್ಲ. ಇವಾಗ ಅನಿಲ ಭಾಗ್ಯ ಕೊಟ್ಟಿದ್ದಾರೆ, ಗ್ಯಾಸ್ ಅನಿಲ ಭಾಗ್ಯ. ನಾಳೆಯಿಂದ ಹೋಟ್ಲು ಬಂದು ಎಲ್ಲ ಒಂದು ಅಡುಗೆ ಅನಿಲ ಸಿಕ್ಕಿಲ್ಲ. ಒಲೆ ಮತ್ತೆ 50 ವರ್ಷ ಹಿಂದೆ ಹೋಗಿದೆ ನಮ್ಮ ಭಾರತ. ಸರ್, ನರೇಂದ್ರ ಮೋದಿ ಹೇಳ್ಬಿಟ್ರೆ ಯುದ್ಧ ನಿಲ್ಲಂಗಿರ್ತಿದ್ರೆ ಕಂಪನಿಯವ್ರು ಸಾವಾಗ್ತಿರ್ಲಿಲ್ಲ. ಇವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಯಾಕೆ ಅಂದರೆ ನರೇಂದ್ರ ಮೋದಿಯವರು ಟ್ರಂಪಿಗೆ ಶರಣಾಗಿದ್ದಾರೆ. ನಮ್ಮ ರಾಹುಲ್ ಗಾಂಧಿ ಅವರು ನರೇಂದರ್ ಸರೆಂಡರ್ ಅಂತ ಒಂದು ವೇದವಾಕ್ಯ ಇವತ್ತು ನಿನ್ನೆಯಿಂದ ಶುರು ಮಾಡಿದ್ದಾರೆ. ಹಂಗೆ ನರೇಂದ್ರ ಮೋದಿಯವರು ಸರೆಂಡರ್ ಆಗಿಬಿಟ್ಟಿದ್ದಾರೆ ಟ್ರಂಪಿಗೆ. ಯಾಕೆಂದರೆ ಯಾವುದೋ ಒಂದು ಒಪ್ಪಂದಕ್ಕೋಸ್ಕರ ಇವರು ಟ್ರಂಪಿಗೆ ಶರಣಾಗಿ ಇವತ್ತು ನಮ್ಮ ದೇಶನ ಮಾರಾಕೊಳ್ತಿದ್ದಾರೆ. ಆಮೇಲೆ ದೇಶದ ಜನತೆನ ತೊಂದರೆಗೆ ಒಳಗಾಗಿ ಮಾಡಿರೋ ಯಾವ್ದಾರ ಪ್ರಧಾನಿ ಇದ್ದರೆ ಅದು ನರೇಂದ್ರ ಮೋದಿ. ಇವಾಗ ನಿರ್ಮಲಾ ಸೀತಾರಾಮನ್
ಕೇಂದ್ರದಲ್ಲಿ ಬಜೆಟ್ ಮಂಡಿಸಿದ್ರು. ಆವಾಗ ಕರ್ನಾಟಕ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಪೇರ್ ಮಾಡೋ ರಾಜ್ಯ. ನಮಗೇನು ಕೊಟ್ಟರು ಅವರು? ನಮಗೆ ಅವರು ದೊಡ್ಡ ಚಮ್ ಕೊಟ್ಬಿಟ್ಟಿದ್ದಾರೆ. ಖಾಲಿ ಚಮ್ ಕೊಟ್ಬಿಟ್ಟು ಖಾಲಿ ಕೈ ಮಾಡಿಬಿಟ್ಟು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರಿಗೆ ನಾವು ದುಡ್ಡು ಕೊಟ್ಟರೆ ಅವರು ಇನ್ನೂ ಹೆಸರು ಮಾಡ್ತಾರೆ. ಆಲ್ರೆಡಿ ತುಂಬ ಯೋಜನೆಗಳು ಮಾಡಿ ಹೆಸರು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಬಜೆಟು ಐತಿಹಾಸಿಕ ಬಜೆಟು. ಸಿದ್ದರಾಮಯ್ಯನವರ ಆಡಳಿತ ಐತಿಹಾಸಿಕ ಆಡಳಿತ. ಸಿದ್ದರಾಮಯ್ಯನವರ ಇವತ್ತು ಸರ್ವ ಜನಾಂಗಕ್ಕೆ ಏನು ಇವತ್ತು ಮಾಡಿದಾರೋ, ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಇವತ್ತು ನಮ್ಮ ಸ್ಕೂಲಲ್ಲಿ ಇದು ಲ್ಯಾಪ್ಟಾಪ್ ಕೊಡೋ ಕೆಲಸ ಆಗಿರ್ಬೋದು, ತುಂಬ ಯೋಜನೆಗಳು ಮಾಡಿದ್ದಾರೆ. ಸಿದ್ದರಾಮಯ್ಯರ ಸಾಬ್ರು ಬಜೆಟ್ ಯಾಕೆ ಹೇಳ್ತಾರೆ ಗೊತ್ತಾ? ಅವ್ರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡೋಕೆ ಏನೂ ಇಲ್ಲ. ಇವತ್ತು ಮುಸ್ಲಿಮ್ಸನ್ನ ಎತ್ಕಟ್ಬಿಟ್ಟು ಇವತ್ತು ಏನೋ ಒಂದು ಜಗಳ ಮಾಡಿಸ್ಬಿಟ್ಟು ಬೇರೆ ಜನಾಂಗಕ್ಕೆ ಬೇರೆ ಹೆಸರು ಕೊಡಬೇಕು ಅಂತ ಇವತ್ತು ಅವರು ಹುನ್ನಾರ ಮಾಡಿ, ಸಿದ್ದರಾಮಯ್ಯನವರು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನಂಗೆ ಎಲ್ಲ ರಾಜ್ಯದಲ್ಲಿ ಎಲ್ಲ 6.5 ಕೋಟಿ 7 ಕೋಟಿ ಜನಸಂಖ್ಯೆಗೂ ಒಂದೇ ಬಜೆಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರು ಮುಸಲ್ಮಾನರು ಒಬ್ಬರಿಗೆ ಇದು ಬಜೆಟ್ ಕೊಟ್ಟಿಲ್ಲ. ಸರ್ವ ಜನಾಂಗಕ್ಕೂ ಏನೇನು ಆಗಬೇಕು ಇವತ್ತು ಆರ್ ಅಶೋಕ್ನವರು ಹೇಳ್ತಿದ್ರಲ್ಲ, ಅವ್ರಿಗೆ ಬುಕ್ ಕೊಟ್ಟಿರಲ್ವ ಸರ್? ಇವತ್ತು ಆಯೋ ಮಂಡನೆ ಮಾಡುವಾಗ ಒಂದು ಬಜೆಟ್ ಪುಸ್ತಕ ಅಂತ ಎಲ್ಲ ಶಾಸಕರಿಗೂ ಎಲ್ಲರಿಗೂ ಕೊಟ್ಟಿರ್ತಾರೆ. ಅದರಲ್ಲಿ ಓದ್ಕೊಂಡು ಈ ಥರ ಹೇಳಿದರೆ ಅದು ಶುದ್ಧ ಸುಳ್ಳು. ಇದು ಮುಸಲ್ಮಾನರ ಬಜೆಟ್ ಅಲ್ಲ, ಸರ್ವ ಜನಾಂಗದ ಬಜೆಟು. ಎಲ್ಲ ಹಿಂದುಳಿದ ವರ್ಗ ಇದೆ, ಆಮೇಲೆ ಮೇಲ್ವರ್ಗ ಇದೆ. ಇವಾಗ ಕೊಡವ ನಿಗಮ ಮಾಡಿದರು, ನಮಗೆ ಮಾಡಿದ್ರು. ಅದು ಬೌದ್ಧ ನಿಗಮ ಮಾಡಿದ್ದಾರೆ, ಅದು ನಮ್ಮ ಮುಸ್ಲಿಮ್ಸ್ ಇರೋದು. ಅದು ಡಿವೈಡೇಷನ್ ಇದೆ ಸರ್. ಇವ್ರು ಏನು ಹೇಳ್ತಿದ್ದಾರೆ ಗೊತ್ತಾ? ಹೊಟ್ಟೆ ಉರಿ. ಇವಾಗ ಕುರಿ ಕಾಯುವನ ಮಗ ಬಜೆಟ್ ಬಂಡನೆ ಮಾಡ್ದ ಅಂತ ಇವಾಗ ಹೊಟ್ಟೆ ಉರಿ ಅವ್ರಿಗೆ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ನಾಯಕರಲ್ಲಿ ಹುಟ್ಬಿಟ್ರಲ್ಲ, ಅದಕ್ಕೆ ಹೊಟ್ಟೆ ಉರಿ. ನಾವು ಮಾಡೋಕ್ಕಾಗಿಲ್ಲ ಅಂತ ಬಜೆಟ್ 17 ಬಜೆಟ್ ಮಾಡಿದ್ದಾರೆ. ಹೈಯೆಸ್ಟು ಮುಖ್ಯಮಂತ್ರಿ ಅಧಿಕಾರಾವಧಿ ನಿಭಾಯಿಸಿದ್ದಾರೆ. ಅವ್ರಿಗೆ ಆಗ್ತಿಲ್ಲ ಸಹಿಸೋಕ್ಕೆ ಸರ್. ಇದು ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಮಾನ್ಯ ನರೇಂದ್ರ ಮೋದಿ ಅವರು ಆಡಳಿತ ಮಾಡೋದ್ರಲ್ಲಿ ವಿಫಲವಾಗಿದ್ದಾರೆ. ಯಾಕೆ ಅಂದರೆ ಜನಸಾಮಾನ್ಯರ ನೋವು ಅರ್ಥ ಮಾಡ್ಕೊಂಡಿಲ್ಲ. ಅಂದರೆ ಅವರು ಪ್ರಧಾನಿನೇ ಅಲ್ಲ, ಪ್ರಧಾನಿ ಆಗೋಕ್ಕೆ ಅವ್ರಿಗೆ ಯೋಗ್ಯತೆನೇ ಇಲ್ಲ. ಯಾಕೆ ಅಂದರೆ 150 ರೂಪಾಯಿ 200 ರೂಪಾಯಿ ಕೊಟ್ಟು ಎಲ್ಲಿ ಸರ್ ಕಮರ್ಷಿಯಲ್ ಮಾಡ್ತಾರೆ? ಉಳಿಯೋದೇ ಹೋಟ್ಲವ್ರಿಗೆ ಒಂದು 5 ಸಿಲಿಂಡ್ರ್ 6 ಸಿಲಿಂಡ್ರ್ ಡೈಲಿ ಬೇಕು. ಡೈಲಿ 1,000 ಹೊರೆ ಆಗುತ್ತೆ ಅವ್ರಿಗೆ. ತುಂಬ ಕಷ್ಟ ಆಗುತ್ತೆ ಸರ್. ಯಾಕಂದರೆ ಅರ್ಥ ಮಾಡ್ಕೊಂಡು ಅವ್ರ ಬಜೆಟ್ ಇದರಲ್ಲಿ ಗ್ಯಾಸ್ ಅನಿಲನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂದರೆ ಇಡೀ ರಾಷ್ಟ್ರದಲ್ಲಿ ನಾವು ಉಗ್ರ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಮೊಹಮ್ಮದ್ ಇಮ್ರಾನ್ ಬಾಣಾವರ.